ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ CBDT ಎಕ್ಸ್ಟೆಂಡ್ ಮಾಡಿರೋ 10A ಮತ್ತು 10AB ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಡ್ಯೂ ಡೇಟ್ ಬಂದು 30th June 2024 ವರೆಗೂ ಟೈಮ್ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಅಂದರೆ ನಿನ್ನೆ ಇದು ನೋಟಿಫಿಕೇಶನ್ ಬಂದಿರೋದು 25th April ಇದೇ ಮಂತು. ಇದು ರಿಲೇಟೆಡ್ ಆಗಿರೋದು ಅಸೆಸ್ಮೆಂಟ್ ಇಯರ್ 22-23. ಸೊ ಕ್ಲಿಯರಾಗಿ ಹೇಳಿದ್ದಾರೆ. ಸೊ CBDT ಎಕ್ಸ್ಟೆಂಡ್ ಡ್ಯೂ ಡೇಟ್ ಫಾರ್ ಫೈಲಿಂಗ್ ಫಾರ್ಮ್ 10A 10AB ಅಪ್ ಟು 30th June 2024 ಅಸೆಸ್ಮೆಂಟ್ ಇಯರ್ ರಿಲೇಟೆಡ್ ಟು 2022-23. ಓವರಾಲ್ ನೋಟಿಫಿಕೇಷನ್ ನಂಬರ್ ಇದೆ, ಸರ್ಕ್ಯುಲರ್ ನಂಬರ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅಂದರೆ ನೋಟಿಫಿಕೇಷನ್ ನಾನು ಆ ಸರ್ಕ್ಯುಲರ್ನ ಏನಿದೆ ಅದು ನೋಟಿಫಿಕೇಷನ್ದು ನಾನು ಡಾಕ್ಯುಮೆಂಟ್ನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಇದೆ ನೋಟಿಫಿಕೇಷನ್ನು ಇಲ್ಲಿದೆ ನೋಡಿ. ಓವರಾಲ್ ಈ 10A ಆ್ಯಂಡ್ 10AB ಅಂದರೆ ಏನು ಅಂದರೆ ಫಾರ್ಮ್ 10A ಈಸ್ ಅಪ್ಲಿಕೇಶನ್ form filed by trust institution who wish to get themselves registered for income tax exemption. ಯಾರು ಇದರಲ್ಲಿ ಬರ್ತಾರೆ ಅವರು ಫಾರ್ಮ್ 10A ನ ಫೈಲ್ ಮಾಡಬೇಕು. ಫಾರ್ಮ್ 10AB is filed by trust institution to renew their permanent registration ಗೋಸ್ಕರ ಅವರು ಇದನ್ನು ರಿನ್ಯೂವಲ್ ಅಥವಾ ಫೈಲ್ ಮಾಡಬೇಕು ಫಾರ್ಮ್ 10AB ನ. ಸೊ ಓವರಾಲ್ ಆಗಿ 10AB ಏನು ಹೇಳಿದೆ ಅಂದರೆ ಆಲ್ ಟ್ರಸ್ಟ್ ಇನ್ಸ್ಟಿಟ್ಯೂಷನ್ಸ್ or any obtained provisional enrollment or approval for 3 years duration would be need to make application form 10AB in a 6-month post to the start of charitable activities ಅಂತ ಹೇಳ್ತಾರೆ. These trust and obtain permanent enrollment post make application form 10AB ಅನ್ನೋದನ್ನ ಹೇಳ್ತಾರೆ. ಓವರಾಲ್ ಆಗಿ CBDT ಇಲ್ಲಿ ಏನು ಹೇಳಿದೆ ಅಂದರೆ ಫಾರ್ ಎನಿ ಎಕ್ಸಿಸ್ಟಿಂಗ್ ಟ್ರಸ್ಟ್ ಇನ್ಸ್ಟಿಟ್ಯೂಷನ್ ಏನಾದರೂ ಆಗಿರ್ಬೋದು ನಿಮಗೆ 10A ಅಥವಾ 10AB ನ ಫೈಲ್ ಮಾಡೋದಕ್ಕೆ ಅಸೆಸ್ಮೆಂಟ್ ರಿಲೇಟೆಡ್ ಟು ಅಸೆಸ್ಮೆಂಟ್ ಇಯರ್ 22-23 within the extended due date, okay, subsequently applied provisional registration or any new entity and received form 10AC receive agidre can also available this opportunity to surrender said form 10AC na surrender ಮಾಡೋ opportunity ಕೂಡ ಕೊಟ್ಟಿದ್ದಾರೆ. and apply registration for assessment year 22-23 and existing trust ಯಾವುದು ಎಕ್ಸಿಸ್ಟಿಂಗ್ ಟ್ರಸ್ಟ್ ಇದೆ ಅವ್ರು ಕೂಡ ಒಂದು ಇದು ಅಪ್ಲೈ ಮಾಡೋ ಆಪ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇನ್ಸ್ಟಿಟ್ಯೂಷನ್ ಆರ್ ಫಂಡ್ ಇನ್ ಫಾರ್ಮ್ 10A ಟಿಲ್ 30th June 2024 ವರೆಗೂ ಕೊಟ್ಟಿದ್ವಿ ಅಂತ CBDT ಹೇಳಿರೋದು. ಸೊ ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.